ಏನಿಂದ್ರ ಅವ್ರೆ, ನೀವಿದನ್ನ ನಿರೀಕ್ಷೆ ಮಾಡಿರ್ಲಿಲ್ಲ ಅಂತ ಅನ್ಸತ್ತೆ. ನನ್ನ ಯಜಮಾನ್ರು ಏನಾದ್ರೂ ಎಲೆಕ್ಷನ್ಗೆ ನಿಂತಿದ್ರೆ ನಿಮ್ಮನ್ನ ನೋಡ್ತಿದ್ದಂಗೆ ಬಿಟ್ಕೊಟ್ಬಿಡ್ತಿದ್ರು. ಆದ್ರೆ ನಾನು ಬಿಟ್ಕೊಡಲ್ಲ. ಹಾಗೆ ನಿಮ್ಮನ್ ಬಿಡೋದು ಇಲ್ಲ. ಏಯ್, ನೀನೀಗ ಬರೀ ಎಲೆಕ್ಷನ್ಗೆ ನಾಮಿನೇಷನ್ ಮಾಡಕ್ ಅಷ್ಟೇ ಬಂದಿರೋದು. ಏನೋ ದೊಡ್ಡದಾಗಿ ಗೆದ್ದುಬಿಟ್ಟೆ ಅನ್ನಂಗ್ ಮಾತಾಡ್ತಿದ್ಯಾ? ಅಮ್ಮ, ಸರ್ವಮಂಗಳ ಅವ್ರೆ, ಗೆಲ್ಲೋದು ನಾನೇ. ಯಾಕೆ ಅಂತಂದ್ರೆ ನಮ್ಮ ಯಜಮಾನ್ರ ಆಶೀರ್ವಾದನೂ ನನ್ನ ಮೇಲಿದೆ. ಅವ್ರೊಂದು ಮಾತು ಹೇಳಿದ್ರೆ ಸಾಕು, ಇಡೀ ಊರೂರವ್ರೆ ನನಗೆ ಓಟ್ ಹಾಕ್ತಾರೆ, ನನ್ನ ಗೆಲ್ಸ್ಬಿಡ್ತಾರೆ. ಹೌದೌದು, ಜನ ಓಟು ಹಾಕ್ತಾರೆ, ಗೆಲ್ಸು ಬಿಡ್ತಾರೆ. ಆದ್ರೆ ನಿನ್ನನ್ನಲ್ಲ, ನನ್ನ ಮಗನ್ನ. ನಂಜಪ್ಪನವ್ರೆ, ಇಂದ್ರ ಅವ್ರೆ, ನಿಮ್ ಹಿಂದೆ ಇರೋ 3 ಜನರಿಗಿಂತ ನನ್ನ ಹಿಂದೆ ಇರೋ ಊರ್ ಜನರ ಶಕ್ತಿ ತುಂಬಾ ದೊಡ್ಡದು. ಅಯ್ಯೋ ಹೌದೇ? ಎಲ್ಲಿ ಯಾರು ಕಾಣ್ತಾನೆ ಇಲ್ಲ. ನಮ್ಮಿಂದೆ ನೋಡು 7 ಜನ ಅವ್ರೆ. ಇದು ಬರೀ ಸ್ಯಾಂಪಲ್ ಆಟೆಯ. ಸಿನಿಮಾ ನಾಮಿನೇಷನ್ ಆದ್ಮ್ಯಾಗ ತೋರಿಸ್ತೀವಿ. ಏನ್ ಸಿನಿಮಾ ತೋರಿಸ್ತಿರೋ ಏನೋ. ನಾನ್ ಬರೀ ಟ್ರೈಲರ್ ತೋರಿಸಿದಕ್ಕೇನೆ ಬಾಯ್ ಬಿಟ್ಕೊಂಡು ನಿಂತಿದ್ದೀರಾ. ಇವಾಗ ನನ್ನ ಹಿಂದೆ ಜನ ಇಲ್ಲ ಅನ್ನೋ ತಾನೆ ನಿಮ್ ಚಿಂತೆ. ನಿಮ್ಮ ಕುತಂತ್ರಗಳ ನಡುವೆ ನನ್ ಬುದ್ಧಿವಂತಿಕೆ ಹೆಜ್ಜೆ ಇಡಬೇಕಾಯ್ತು. ಹಾಗಾಗಿ ನಾನು ಯಾರಿಗೂ ಹೇಳ್ದೆ ಬಂದು ನಾಮಿನೇಷನ್ಗೆ ಸೈನ್ ಮಾಡಿದೆ. ಈಗ ನಾನು ನಾಮಿನೇಷನ್ ಫೈಲ್ ಮಾಡಿದ್ದೀನಲ್ವಾ, ಜನಕ್ಕೆ ಗೊತ್ತಾಗೇ ಆಗುತ್ತೆ ತಾನೆ. ಮುಂದೆ ನನ್ನ ಹಿಂದೆ ಎಷ್ಟು ಜನ ಇರ್ತಾರೆ ಅಂತ ನೀವೇ ನೋಡ್ತೀರಾ. ಆಗ ನೀವಿನ್ನೂ ಬಾಯ್ ಬಿಟ್ಕೊಂಡು ನೋಡ್ತೀರಾ. ಇಂದ್ರ ಅವ್ರೆ, ನಾನು ನಿಮಗೊಂದು ಬಿಟ್ಟು ಉಪದೇಶ ಕೊಡ್ತೀನಿ. ತಗೊಳ್ಳೋದಾದ್ರೆ ತಗೊಳ್ಳಿ, ಇಲ್ಲಾಂದ್ರೆ ನಿಮ್ಮಿಷ್ಟ. ನಿಮ್ ಹಿಂದೆ ಇರೋರ್ ಮಾತನ್ನ ಕೇಳಿ ನೀವ್ ನಾಮಿನೇಷನ್ ಫೈಲ್ ಮಾಡಿ, ನಾಳೆ ನನ್ ಮುಂದೆ ಸೋತೆ ಅನ್ನೋ ಪಟ್ಟ ನಿಮಗ್ ಬೇಕಾ? ಯಾಕೆ ಸುಮ್ನೆ ಗಾಳಿ ಜೊತೆ ಗುದ್ದಾಡೋ ಕೆಟ್ಟ ಆಟ? ಸುಮ್ನೆ ಮನೆಗೆ ಹೋಗಿ ಕುತ್ಕೋಬಹುದು ತಾನೆ. ಯಾಕೆ ಅಂತಂದ್ರೆ ನನ್ ಹಿಂದೆ ಊರ್ ಜನರ ಬೆಂಬಲ ಇದೆ, ನನ್ ಗಂಡ ಶಿವರಾಜು ಆಶೀರ್ವಾದ ಇದೆ. ನಿಮ್ಮಿಂದ ಏನಿದೆ? ಹೌದಾ, ನೋಡ್ಬೇಕಾ ನನ್ನ ಮಗನಿಂದ ಹೆಂಗಿದೆ ಅಂತ? ಹೇಯ್, ಕೂಗ್ರ. ಆ. ಇದು ನನ್ನ ತಂಗವ ಹೇಳ್ದಂಗೆ ಬರೀ ಸ್ಯಾಂಪಲ್ಲೇ. ಅಲ್ಲಿ ಜೈಕಾರ ಕೂಗ್ತಾ ಇರೋರು ಯಾರು ನಮ್ಮೂರ್ನವರಲ್ಲ. ನಿಲ್ಸ್ರ. ಈ ಜೈಕಾರ ಶಬ್ದದಲ್ಲಿ ನೀನ್ ಹೇಳಿದಲ್ಲ, ಆ ಮಾತು ಕೇಳಿಲ್ಲ. ಇನ್ನೊಂದ್ಕಿತ ಹೇಳು. ನಿಮ್ ಹಿಂದೆ ಇರೋ ಯಾರೂನು ನಮ್ಮೂರ್ನವ್ರಲ್ಲ. ಜೈಕಾರ ಕೂಗಕ್ಕೆ ಪಕ್ಕದೂರಿಂದ ಕರ್ಕೊಂಬಂದ ಹಾಗೆ ಓಟ್ ಹಾಕಕ್ಕೂ ಪಕ್ಕದೂರಿಂದ ಕರ್ಕೊಂಡ್ ಬರ್ತೀರಾ? ಇಂದ್ರ ಅವ್ರೆ, ನಿಮ್ಮನ್ ಕಂಡ್ರೆ ನಂಗ್ ಮೈಯೆಲ್ಲ ಕೋಪ. ಆದ್ರೆ ಮುಂದೆ ಪಂಚಾಯ್ತಿ ಅಧ್ಯಕ್ಷ ಆಗೋಳಲ್ವಾ, ಊರ್ ಜನರು ಒಳ್ಳೆ ಬಯಸೋದು ನನ್ ಕರ್ತವ್ಯ ಅಲ್ವಾ? ಆ ದೃಷ್ಟಿಯಿಂದ ನಿಮ್ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ಇದನ್ನೆಲ್ಲ ಬಿಟ್ಟು ತೆಪ್ಪಗ್ ಮನೆಗೆ ಹೋದ್ರೆ ಇರೋ ಚೂರ್ಪಾರ್ ಮರ್ಯಾದೆ ಆದ್ರೂ ಉಳಿಯುತ್ತೆ. ಮಾವ, ಇವಳ ಜೊತೆ ಏನ್ ಮಾತಾಡೋದು? ಇವಳ ಮಾತ್ನ ನೀವ್ ಕಿವಿ ಮೇಲೂ ಹಾಕೋಬೇಡಿ. ಸುಮ್ನೆ ಒಳಗ್ ಹೋಗೋಣ ನಡೀರಿ. ಹೌದೌದು, ನಾನ್ ಮಾತಾಡೋದನ್ನ ಯಾವ್ದನ್ನೂ ಕಿವಿ ಮೇಲೆ ಹಾಕೋಬೇಡಿ. ಅವಳ ಮಾತನ್ನೇ ಕೇಳಿ. ಅವಾಗ್ಲೇ ತಾನೆ ನಿಮ್ ಎದೆ ಮೇಲೆ ಮಣ್ಣು. ಅಯ್ಯಯ್ಯೋ, ತಪ್ಪಾಯ್ತು, ಕ್ಷಮಿಸಿ. ನಾನ್ ಗೆಲ್ಲೋಕ್ ಸಾಧ್ಯ. ಮಗನೇ, ಇವ್ರ ಜೊತೆ ಏನ್ ಮಾತು? ನಡಿಯೋ, ಬಂದ್ ಕೆಲಸ ಮುಗಿಸೋಣ. ಸೌಕರ್ಯ, ಸ್ವಲ್ಪ ಸಮಾಧಾನದಿಂದ ಇರ್ರಿ.
ನನಗಿನ್ನ ನಿಮ್ಮ ಮಗನ ಜೋಡಿ ಮಾತಾಡೋದೈತಿ. ಅಲ್ಪ ಇಂದ್ರ, ಏನ್ ಶಾಣೆ ಅದ್ಯೋ? ಶಿವಣ್ಣನ ಕೊಲೆ ಕೇಸ್ನ್ಯಾಗ ನೀನು A1 ಆರೋಪಿ, ನಿನ್ನ ಕೇಸು ಇನ್ನ ಕೋರ್ಟ್ನ್ಯಾಗ ನಡೆಯಕತ್ತೈತಿ. ಇದನ್ನೆಲ್ಲ ಬಿಡಿಸಿ ಹೇಳಿದ್ರು ನೀನು ಮತ್ತೆ ನಾಮಿನೇಷನ್ ಫೈಲ್ ಮಾಡಕ್ ಬಂದಿ. ಯಾವ ಧೈರ್ಯದ ಮೇಲೆ ನಾಮಿನೇಷನ್ ಫೈಲ್ ಮಾಡಕ್ ಬಂದಿ ಅಂತ? ನೀನು ನಾಮಿನೇಷನ್ ಫೈಲ್ ಮಾಡಿದ ಮೇಲೆ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಅಂತ ಮಾಡ್ತಾರ. ಅಲ್ಲೇ ನಿನ್ನ ಹಿಸ್ಟ್ರಿ ಅಷ್ಟು ಗೊತ್ತಾಕೈತಿ. ಆಮೇಲೆ ಇವರು ನಿನ್ನ ಮಾರಿಗೆ ಕ್ಯಾಕ್ರ ಸುಗಿತಾರ. ಇದೆಲ್ಲ ಬೇಕೇನೋ ನಿನಗೆ? ನಿನ್ನ ಹಣೆ ಬರ, ಹೋಗ್ಪ. ಇನ್ಸ್ಪೆಕ್ಟರ್, ನಾನು ದಡ್ಡನೇ ಇರ್ಬೋದು, ಆದ್ರೆ ನೀವ್ ಅನ್ಕೊಂಡಿರೋಷ್ಟಲ್ಲ. ಅಲ್ಲ, ಯಾವ ನನ್ನ ಮಗ ಹೇಳಿದ್ದು ನಾನು ಎಲೆಕ್ಷನಲ್ಲಿ ನಿಲ್ತೀನಂತ? ಅಲ್ಲ, ನೀವೇ ಇಷ್ಟೆಲ್ಲ ಯೋಚನೆ ಮಾಡಬೇಕಾದ್ರೆ ನಾನು ಯೋಚನೆ ಮಾಡದೇ ಇರ್ತೀನ? ನಾನು ನಾಮಿನೇಷನ್ ಫೈಲ್ನ ಮಾಡ್ತಾ ಇಲ್ಲ. ಲೋ ಮಗನೇ, ಇವ್ರಿಗೆಲ್ಲ ಹೆದರ್ಕೊಂಡು ಹೆಜ್ಜೆ ಹಿಂದೆ ಇಡಬಾರ್ದು. ನಡಿಯೋ, ಮೊದಲು ನಾಮಿನೇಷನ್ ಬೇಡ. ಅಪ್ಪ, ಇವ್ರುಗಳಿಗೆ ಹೆದರ್ಕೊಂಡು ನಾನು ಹೆಜ್ಜೆನ ಹಿಂದೆ ಇಡ್ತಾ ಇಲ್ಲ. ಇವ್ರ ಮಾತಲ್ಲಿರೋ ಸತ್ಯಕ್ಕೆ ಹೆಜ್ಜೆನ ಹಿಂದೆ ಇಡ್ತಾ ಇದ್ದೀನಿ. ಹುಲಿ 2 ಹೆಜ್ಜೆ ಹಿಂದಕ್ಕೆ ಇಟ್ಟ ತಕ್ಷಣ ಅದು ಹೆದರ್ಕೊಂತು ಅಂತಲ್ಲ, 4 ಹೆಜ್ಜೆ ಹಾರಿ ಹೊಡೆಯೋದಕ್ಕೆ. ಅಪ್ಪ, ನೀನ್ ಏನು ಯೋಚನೆ ಮಾಡ್ಬೇಡಪ್ಪ. ಎದುರಾಳಿ ಯಾರೇ ಇರಲಿ, ಗೆಲ್ಲೋದು ನಾವೇ. ಇದೇನ್ ಅಳಿಮಯ್ಯ, ಎಲೆಕ್ಷನ್ಗೆ ನಾನು ನಿಲ್ಲೋದಿಲ್ಲ ಅಂತಾನೂ ಹೇಳ್ತೀಯ, ಗೆಲ್ಲೋದು ನಾವೇ ಅಂತಾನೂ ಹೇಳ್ತೀಯ. ನಿಮ್ಮ ಅಪ್ಪನೇನಾದ್ರೂ ನಿಲ್ಲಿಸ್ತೀಯಾ ಹೆಂಗೆ? ನಾನು ನಿಲ್ಲಲ್ಲ, ನಮ್ಮಪ್ಪನೂ ನಿಲ್ಲಲ್ಲ. ಹೆಣ್ಣಿನ ಮುಂದೆ ಗೆದ್ರೆ ಹೆಣ್ಣಿನ ಮುಂದೆ ಗೆದ್ದ ಅಂತ ಹೇಳ್ತಾರೆ, ಹೆಣ್ಣಿನ ಮುಂದೆ ಸೋತ್ರೆ ಹೆಣ್ಣಿನ ಮುಂದೆ ಸೋತ ಅಂತ ಹೇಳ್ತಾರೆ. ಹೆಣ್ಣಿಗೆ ಹೆಣ್ಣೆ ಶತ್ರು, ಹೆಣ್ಣಿಗೆ ಹೆಣ್ಣೆ ವಿರೋಧಿ ಅನ್ನೋ ಹಾಗೆ ಬೀಗ್ತಾ ಇರೋ ಬಾಯಿಗಳನ್ನ ಮುಚ್ಚೋದಕ್ಕೆ ಹೆಣ್ಣೆ ಬರಬೇಕು.